Dear students, I am Deepa SV, working as Assistant Professor in the Department of Sociology, Government First Grade College, Chikkaballapura. Today in this video, I am going to talk about family, the component 2 in Culture, Diversity, Society, which is a non-core paper for BSc third semester, BCA and BHM, and BCom and BBA fifth semester under CBCS pattern for Bangalore University. The focus points in this session are going to be the types of family and the functions of family. ಇಲ್ಲಿ ನಾವು ಕುಟುಂಬದ ಪ್ರಕಾರಗಳು ಮತ್ತು ಕುಟುಂಬದ ಕಾರ್ಯಗಳು ಯಾವುವು ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಕುಟುಂಬದ ಪ್ರಕಾರಗಳು ಅಂತ ಬಂದಾಗ ಅನೇಕ ಜನ ಸಮಾಜಶಾಸ್ತ್ರಜ್ಞರು, ಮಾನವಶಾಸ್ತ್ರಜ್ಞರು ವಿಭಿನ್ನ ರೀತಿಯಲ್ಲಿ ತಮ್ಮದೇ ಆದಂತಹ ಒಂದು ಆಧಾರದ ಮೇಲೆ ಕುಟುಂಬದ ಪ್ರಕಾರಗಳ ಬಗ್ಗೆ ವಿವರಣೆಯನ್ನು ನೀಡ್ತಾ ಬಂದಿರುವಂಥದ್ದು. ಅದರಲ್ಲಿ ಮೊದಲನೇದಾಗಿ ನಾವು ನೋಡುವಂಥದ್ದು ವಾಸಸ್ಥಳದ ಆಧಾರದ ಮೇಲೆ, ಎರಡನೇದಾಗಿ ವಂಶಾವಳಿಯ ಆಧಾರದ ಮೇಲೆ, ಮೂರನೇದಾಗಿ ವಿವಾಹದ ಆಧಾರದ ಮೇಲೆ. ಇಲ್ಲಿ ವಾಸಸ್ಥಳದ ಆಧಾರದ ಮೇಲೆ ಅಂತ ಹೇಳಿದಾಗ ಒಂದು ಹೆಣ್ಣು ಮಗು ವಿವಾಹವಾದ ನಂತರದಲ್ಲಿ ಆಕೆ ಯಾವ ಕುಟುಂಬಕ್ಕೆ ತನ್ನ ಇಡೀ ಕುಟುಂಬವನ್ನ ಸ್ಥಳಾಂತರಗೊಳಿಸುತ್ತಾಳೆ ಅದರ ಆಧಾರದ ಮೇಲೆ ಅದನ್ನ ಮಾತೃಸ್ಥಳಿಕ ಕುಟುಂಬ, ಪಿತೃಸ್ಥಳಿಕ ಕುಟುಂಬ ಅಥವಾ ಬದಲಾಗುವ ವಸತಿ ಕುಟುಂಬ ಅಂತ ಕರೀತಾ ಬರುವಂಥದ್ದು. ಅಂದ್ರೆ ಇಲ್ಲಿ ಮಾತೃಸ್ಥಳಿಕ ಕುಟುಂಬಗಳು ಅಂತ ಹೇಳಿದಾಗ ವಿವಾಹದ ನಂತರದಲ್ಲಿ ಹೆಣ್ಣು ಮಗಳು ತಾಯಿಯ ಮನೆಗೆ ಹೋಗುವಂಥದ್ದು, ಅಂದ್ರೆ ತಾಯಿಯ ಮನೆಯಲ್ಲೇ ಉಳಿದುಕೊಳ್ಳುವಂಥದ್ದು. ಪಿತೃಸ್ಥಳಿಕ ಕುಟುಂಬಗಳು ಅಂತ ಹೇಳಿದಾಗ ಮದುವೆಯಾದ ನಂತರದಲ್ಲಿ ಹೆಣ್ಣು ಮಗಳು ಗಂಡನ ಜೊತೆಗೆ ಹೋಗುವಂಥದ್ದು. ನಂತರದಲ್ಲಿ ಬರುವಂತಹ ಬದಲಾಗುವ ವಸತಿ ಕುಟುಂಬ ಅಂತ ಹೇಳಿದಾಗ ಇಲ್ಲಿ ನಾವು ನೋಡುವಂತಹದ್ದು ವಿವಾಹದ ನಂತರದಲ್ಲಿ ಹೆಣ್ಣು ಮತ್ತು ಗಂಡು ಇಬ್ಬರು ಸೆಪರೇಟ್ ಆಗಿರುವಂತಹ ಒಂದು ಕುಟುಂಬವನ್ನ ಅವರೇ ಫಾರ್ಮೇಷನ್ ಮಾಡುವಂತಹದ್ದು. ಎರಡನೇ ಪ್ರಕಾರದಲ್ಲಿ ಕಾಣುವಂತಹ ವಂಶಾವಳಿಯ ಆಧಾರ ಅಂತ ಹೇಳಿದಾಗ ಇಲ್ಲಿ ನಾವು ನೋಡುವಂಥದ್ದು ಮಾತೃ ಮೂಲದ ಕುಟುಂಬ ಮತ್ತು ಪಿತೃಮೂಲದ ಕುಟುಂಬ. ಮಾತೃಮೂಲ, ಪಿತೃಮೂಲ. ಮೂಲ ಅಂತ ಹೇಳಿದ್ರೆ ವಂಶವನ್ನ ಗುರುತಿಸುವಿಕೆ. ಇಲ್ಲಿ ತಾಯಿಯ ಹೆಸರಿನಿಂದ ವಂಶವನ್ನ ಗುರುತಿಸಿದಾಗ ಅದನ್ನ ಮಾತೃ ಮೂಲದ ಕುಟುಂಬ ಅಂತ ಕರೆಯುವಂಥದ್ದು. ಪಿತೃವಿನ ಅಥವಾ ತಂದೆಯ ಹೆಸರಿನಿಂದ ಕುಟುಂಬದ ವಂಶವನ್ನ ಗುರುತಿಸಿದಾಗ ಅದನ್ನ ಪಿತೃಮೂಲದ ಕುಟುಂಬ ಅಂತ ಕರೆಯುವಂಥದ್ದು. ವಿವಾಹದ ಆಧಾರದ ಮೇಲೆ ಯಾವ ರೀತಿಯ ವಿವಾಹವನ್ನ ಮಾಡ್ಕೊಳ್ತಾರೆ ಅನ್ನೋದರ ಆಧಾರದ ಮೇಲೆ ಏಕಪತಿತ್ವ ಅಥವಾ ಪತ್ನಿತ್ವ ಕುಟುಂಬ, ಬಹುಪತ್ನಿತ್ವ ಕುಟುಂಬ, ಬಹುಪತಿತ್ವ ಕುಟುಂಬ, ಹೀಗೆ ನಾವು 3 ಪ್ರಕಾರಗಳಲ್ಲಿ ಕಾಣ್ತಾ ಬರಬಹುದು. ಇಲ್ಲಿ ಏಕಪತಿತ್ವ ಅಥವಾ ಪತ್ನಿತ್ವ ಅಂತ ಹೇಳಿದಾಗ ಅಲ್ಲಿ ನಾವು ನೋಡುವಂತಹದ್ದು ಕೇವಲ ಒಂದು ಪುರುಷ ಒಂದೇ ಮಹಿಳೆಯನ್ನ ಮದುವೆಯಾಗುವಂಥದ್ದು ಅಥವಾ ಒಬ್ಬ ಮಹಿಳೆ ಒಂದೇ ಪುರುಷನನ್ನ ಮದುವೆಯಾಗುವಂಥದ್ದು. ಅಂತಹ ಕುಟುಂಬವನ್ನ ಏಕಪತಿತ್ವ ಅಥವಾ ಏಕಪತ್ನಿತ್ವ ಕುಟುಂಬ ಅಂತ ಕರೀತಾ ಬರಬಹುದು. ಬಹುಪತ್ನಿತ್ವ ಕುಟುಂಬ ಅಂತ ಹೇಳಿದಾಗ ಅಲ್ಲಿ ಒಬ್ಬ ಪುರುಷ ಅನೇಕ ಮಹಿಳೆಯರನ್ನ ವಿವಾಹವಾಗಿ ಕುಟುಂಬವನ್ನ ಫಾರ್ಮೇಷನ್ ಮಾಡುವಂಥದ್ದು. ಬಹುಪತಿತ್ವ ಕುಟುಂಬ ಅಂತ ಹೇಳಿದಾಗ ಅಲ್ಲಿ ನಾವು ನೋಡುವಂಥದ್ದು ಒಬ್ಬ ಮಹಿಳೆ ಅನೇಕ ಪುರುಷರನ್ನ ವಿವಾಹವಾಗಿ ಕುಟುಂಬವನ್ನ ಫಾರ್ಮೇಷನ್ ಮಾಡುವಂಥದ್ದು. The types of family have been categorized into various types by many number of sociologists and anthropologists. They are first of all based on nature of residence. Nature of residence is nothing but after the marriage where the girl moves to form the family that it connotes. So it could be the matrilocal family, patrilocal family and the changing residence family. Here, if at all the girl is getting married and stays back in mother's house, that is called as matrilocal family. If the girl is moving away with husband, then that is called as patrilocal family. If they are going and forming a family separately, then that is called as changing residence family. Secondly, we talk about family which is based on ancestry. Here, the descent is traced either to mother or to father. So when it is traced to mother's name, then it is called as matrilineal family. When the descent is traced with father's name, then it is called as patrilineal family. Next type that we talk about is based on marriage. How
based on marriage, we can categorize the types of families is, first one is monogamous, where there is going to be one man and one woman, that is legal as well in the modern days. And second one is polygynous. Polygynous is where one man is marrying many women. And the third one is polyandrous, where one woman is marrying many men. These are the three types of families that we do find based on marriage. In continuation, we can talk about few more other types of families, that is based on blood relationship. Based on blood relationship, the conjugal family and the consanguineous family. Conjugal family is where the family is coming together or getting formated based on marriage. Consanguineous family is where they belong to same gotra, that is called as consanguineous family. Based on group affiliation also, we have another category of families, that is endogamous and exogamous family. Here, endogamous family is where the marriages are going to take place within the family, within the caste, within the subcaste. And exogamous family is where the marriages are taking place outside the caste or outside the subcaste. Based on the structure of the family, the families are divided into joint family, nuclear family, extended family, now the single parent family. Of course, a recent addition which I have not mentioned in my presentation, the live-in together family as well. We all know joint family is the one where there are going to be any number of family members. It should be more than 3 to 4 generations. Nuclear family is where we are going to find husband, wife and children or without children. Extended family is where we are going to talk about the husband, wife with children, either the unmarried brothers and sisters of husband or the unmarried brothers and sisters of wife. That kind of a family is considered to be extended family. Single parent family, we all know very well that this is going to be either the father or the mother with the children. Next, we can talk about the types of family based on authority. Here, we are talking about patriarchal family and matriarchal family. Here, in the coming slides, we can talk about in brief about this type of families. ಮುಂದುವರೆದು ರಕ್ತ ಸಂಬಂಧದ ಆಧಾರದ ಮೇಲೆ ಕುಟುಂಬಗಳನ್ನು ವೈವಾಹಿಕ ಕುಟುಂಬ ಮತ್ತು ಸಗೋತ್ರೀಯ ಕುಟುಂಬ ಎಂದು ಕ್ಯಾಟಗರೈಸೇಷನ್ ಮಾಡಲಾಗುತ್ತೆ, ಡಿವಿಷನ್ ಅನ್ನು ಮಾಡಲಾಗುತ್ತೆ. ಅಲ್ಲಿ ವೈವಾಹಿಕ ಕುಟುಂಬ ಅಂತ ಹೇಳಿದಾಗ ಹೆಸರೇ ಹೇಳೋ ಹಾಗೆ ವಿವಾಹದ ಮೂಲಕ ಕುಟುಂಬವನ್ನ ಫಾರ್ಮೇಷನ್ ಮಾಡುವಂತಹದ್ದು. ಸಗೋತ್ರೀಯ ಕುಟುಂಬ ಅಂತ ಹೇಳಿದಾಗ ಒಂದೇ ಗೋತ್ರಕ್ಕೆ ಸೇರಿದಂತಹವರು ಒಂದು ಕುಟುಂಬವನ್ನ ಫಾರ್ಮೇಷನ್ ಮಾಡುವಂತಹದ್ದು. ಸಮೂಹದ ಸದಸ್ಯತ್ವದ ಆಧಾರದ ಮೇಲೆ ನಾವು ನೋಡಿದಾಗ ಒಳ ಬಾಂಧವ್ಯ ವಿವಾಹ ಕುಟುಂಬಗಳು ಮತ್ತು ಹೊರ ಬಾಂಧವ್ಯ ಕುಟುಂಬಗಳು ಅಂತ ನಾವು ಹೇಳ್ತಾ ಬರ್ತೇವೆ. ಇಲ್ಲಿ ಒಳ ಬಾಂಧವ್ಯ ಅಂತ ಹೇಳಿದಾಗ ವಿವಾಹವನ್ನ ಜಾತಿಯ ಅಥವಾ ಉಪಜಾತಿಯ ಒಳಗೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಉಂಟಾಗುವಂತಹ ಕುಟುಂಬಗಳು. ಹೊರ ಬಾಂಧವ್ಯ ಅಂತ ಹೇಳಿದಾಗ ಜಾತಿ ಅಥವಾ ಉಪಜಾತಿಯಿಂದ ಹೊರಗೆ ವಿವಾಹವಾಗುವ ಮೂಲಕ ಫಾರ್ಮೇಷನ್ ಆಗುವಂತಹ ಕುಟುಂಬಗಳು. ಸಂರಚನೆಯ ಆಧಾರದ ಮೇಲೆ ನಾವು ನೋಡೋದೇ ಆದ್ರೆ ಅವಿಭಕ್ತ ಕುಟುಂಬ, ಅಣು ಕುಟುಂಬ, ವಿಸ್ತೃತ ಕುಟುಂಬ ಹಾಗೂ ಏಕಪೋಷಕ ಕುಟುಂಬ ಮತ್ತು ಸಹಜೀವನ ಅನ್ನೋದನ್ನು ಸಹ ಈಗ ಈ ಕುಟುಂಬದ ಪ್ರಕಾರಕ್ಕೆ ಸೇರಿಸಲಾಗಿದೆ ಅನ್ನೋದನ್ನು ನಾವು ಇಲ್ಲಿ ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಎಲ್ಲರಿಗೂ ತಿಳಿದಿರೋ ಹಾಗೆ ಅವಿಭಕ್ತ ಕುಟುಂಬ ಅಂತ ಹೇಳಿದಾಗ 3 ರಿಂದ 4 ತಲೆಮಾರುಗಳ ಮೇಲೆ ಜನರು ವಾಸವಾಗಿದ್ದಂತಹ ಸಂದರ್ಭದಲ್ಲಿ ಅದನ್ನು ಅವಿಭಕ್ತ ಕುಟುಂಬ ಅಂತ ಕರೆಯುವಂಥದ್ದು. ಅಣು ಕುಟುಂಬ ಅಂತ ಹೇಳಿದಾಗ ಇದು ತಂದೆ, ತಾಯಿ ಮತ್ತು ಮಕ್ಕಳ ಜೊತೆಗೆ ಇರುವಂತಹ ಒಂದು ಕುಟುಂಬ, ಚಿಕ್ಕ ಗಾತ್ರದಲ್ಲಿ ಇರುವಂತಹ ಒಂದು ಕುಟುಂಬ. ವಿಸ್ತೃತ ಕುಟುಂಬ ಅಂತ ಹೇಳಿದಾಗ ಗಂಡ, ಹೆಂಡತಿ ಮತ್ತು ಮಕ್ಕಳು ಜೊತೆಗೆ ಗಂಡನ ಅಥವಾ ಪುರುಷನ ವಿವಾಹವಾಗದಿರುವ ಅವಿವಾಹಿತ
ತಮ್ಮಂದಿರು, ಅಣ್ಣಂದಿರು, ಅಕ್ಕಂದಿರು ಅಥವಾ ತಂಗಿಯರು ಇರುವಂತಹದ್ದು, ಅಥವಾ ಮಹಿಳೆಯ ಅವಿವಾಹಿತ ನೆಂಟಸ್ಥರು ಇರುವಂತಹ ಒಂದು ಕುಟುಂಬವನ್ನ ವಿಸ್ತೃತ ಕುಟುಂಬ ಅಂತ ಕರಿತಾ ಬರಬಹುದು. ನಂತರದಲ್ಲಿ ಬರುವಂತಹದ್ದು ಏಕಪೋಷಕ ಕುಟುಂಬ. ನಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ತಂದೆ ಅಥವಾ ತಾಯಿ ಮಾತ್ರವೇ ಮಕ್ಕಳ ಜೊತೆಯಲ್ಲಿ ವಾಸ ಮಾಡುವಂತಹ ಕುಟುಂಬವನ್ನ ಏಕಪೋಷಕ ಕುಟುಂಬ ಅಂತ ಕರೆಯುವಂಥದ್ದು. ಸಹಜೀವನವನ್ನ ಸಹ ಕುಟುಂಬದ ಮತ್ತೊಂದು ಪ್ರಕಾರ ಅಂತ ಹೇಳಲಾಗಿರುವಂಥದ್ದು. ಅಲ್ಲಿ ನಾವು ನೋಡುವಂಥದ್ದು ವಿವಾಹವನ್ನ ಪ್ರಶ್ನೆ ಮಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಕುಟುಂಬವನ್ನ ಏರ್ಪಡಿಸುವಂತಹದ್ದು. ನಾವು ನೆಕ್ಸ್ಟ್ ನೋಡುವಂಥದ್ದು ಅಧಿಕಾರದ ಆಧಾರದ ಮೇಲೆ ಬರುವಂತಹ ಕುಟುಂಬ ವ್ಯವಸ್ಥೆ. ಅದು ಪಿತೃ ಅಧಿಕಾರದ ಕುಟುಂಬ ಮತ್ತು ಮಾತೃ ಅಧಿಕಾರದ ಕುಟುಂಬ. ಈಗ ಈ ಪಿತೃ ಮತ್ತು ಮಾತೃ ಅಧಿಕಾರದ ಕುಟುಂಬವನ್ನ ನಾವು ನೋಡೋದೇ ಆದ್ರೆ ತುಂಬಾ ಸಿಂಪಲ್ ಆಗಿ ನಾವು ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲಿ ಅಧಿಕಾರ ಯಾರು ಮಾಡ್ತಾರೆ? ಅಲ್ಲಿ ಪುರುಷ ಆಗಿರಬಹುದು ಅಥವಾ ಮಹಿಳೆ ಆಗಿರಬಹುದು. ಅವರು ಕುಟುಂಬವನ್ನ ಆಳ್ತಾರೆ ಅಥವಾ ಅವರು ನಿಯಂತ್ರಣವನ್ನ ಮಾಡ್ತಾರೆ. ಅವರು ಕುಟುಂಬದ ಅಧಿಕಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಪುರುಷ ಅಧಿಕಾರವನ್ನ ಮಾಡಿದಾಗ, ಕುಟುಂಬವನ್ನ ನಿಯಂತ್ರಣ ಮಾಡಿದಾಗ, ಅವರು ಆಳಿದಾಗ ಅದನ್ನ ಪಿತೃ ಅಧಿಕಾರದ ಕುಟುಂಬ ಅಂತ ಕರೆಯುವಂಥದ್ದು. ಅದು ಮಹಿಳೆ ಈ ರೀತಿಯಾಗಿ ಕುಟುಂಬವನ್ನ ನಿಯಂತ್ರಣ ಮಾಡಿದಾಗ, ಕುಟುಂಬವನ್ನ ಅಧಿಕಾರದಲ್ಲಿ ತೆಗೆದುಕೊಂಡಾಗ, ಕುಟುಂಬವನ್ನ ಆಳಿದಾಗ ಮಾತೃ ಅಧಿಕಾರದ ಕುಟುಂಬ ಅಂತ ಕರೆಯುವಂಥದ್ದು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಬರಬಹುದು. ಸಾಮಾನ್ಯವಾಗಿ ತಂದೆ ಅಥವಾ ತಾಯಿ ಅಥವಾ ಹಿರಿಯ ಪುರುಷ ಮಹಿಳೆಯು ಕುಟುಂಬದ ಮುಖ್ಯಸ್ಥರಾಗಿದ್ದು, ಯಾವ ರೀತಿಯ ಕುಟುಂಬ ಇರುತ್ತೆ ಆ ರೀತಿಯ ಅಧಿಕಾರವನ್ನು ಅವರು ಹೊಂದಿರುವಂಥದ್ದನ್ನು ನಾವು ನೋಡ್ತಾ ಬರುವಂಥದ್ದು. ಇಲ್ಲಿ ಪಿತೃ ಅಥವಾ ಮಾತೃ ಅಧಿಕಾರದ ಕುಟುಂಬದ ಲಕ್ಷಣಗಳು ಏನು ಅನ್ನೋದು ಬಂದಾಗ, ಅಧಿಕಾರ ಮೊಟ್ಟ ಮೊದಲನೇದಾಗಿ ಬರುವಂಥದ್ದು. ಇಲ್ಲಿ ಪಿತೃ ಅಧಿಕಾರ ಕುಟುಂಬದಲ್ಲಿ ಪುರುಷನಲ್ಲಿ ಅಧಿಕಾರ ಇರುತ್ತೆ. ಮಾತೃ ಅಧಿಕಾರ ಕುಟುಂಬದಲ್ಲಿ ಮಾತೃವಿನ ಕೈಯಲ್ಲಿ ಅಥವಾ ಮಹಿಳೆಯ ಕೈಯಲ್ಲಿ ಅಧಿಕಾರ ಇರುವುದನ್ನು ನಾವು ನೋಡುವಂಥದ್ದು. ವಾಸಸ್ಥಳ ಅಂತ ಬಂದಾಗ ಅಲ್ಲಿ ನಾವು ನೋಡುವಂಥದ್ದು, ಪಿತೃ ಅಧಿಕಾರದ ಕುಟುಂಬದಲ್ಲಿ ವಿವಾಹವಾಗುವಂತಹ ಎಲ್ಲ ಹೆಣ್ಣು ಮಕ್ಕಳು ಹೊರಗೆ ಹೋದರೆ, ಗಂಡು ಮಕ್ಕಳು ವಿವಾಹವಾದಾಗ ಸೊಸೆಯಂದಿರು ಮನೆಗೆ ಬರುವಂಥದ್ದು. ಮಾತೃ ಅಧಿಕಾರದ ಕುಟುಂಬದಲ್ಲಿ ಅದಕ್ಕೆ ವಿರುದ್ಧವಾಗಿ ನಡೆಯುವಂಥದ್ದನ್ನು ನಾವು ನೋಡ್ತಾ ಬರುವಂಥದ್ದು. ವಂಶಾವಳಿಯನ್ನು ಸಹ ನಾವು ಇದರಲ್ಲಿ ಹೆಚ್ಚು ಕಡಿಮೆ ಪಿತೃ ಅಧಿಕಾರದ ಕುಟುಂಬದಲ್ಲಿ ತಂದೆಯ ಹೆಸರಿನಲ್ಲಿ ಗುರುತಿಸುವಂಥದ್ದು, ಮಾತೃ ಅಧಿಕಾರದ ಕುಟುಂಬದಲ್ಲಿ ತಾಯಿಯ ಹೆಸರಿನಲ್ಲಿ ಗುರುತಿಸುವಂಥದ್ದನ್ನು ನಾವು ನೋಡ್ತಾ ಬರ್ತೇವೆ. ಮತ್ತೊಂದು ಲಕ್ಷಣವಾದಂತಹ ಆಸ್ತಿಯ ಭಾಗ ಅಂತ ನೋಡಿದಾಗ ಅಲ್ಲಿ ನಾವು ನೋಡುವಂಥದ್ದು, ಹೆಚ್ಚು ಕಡಿಮೆ ಆಸ್ತಿಯನ್ನ ಅಧಿಕಾರವನ್ನ ಹೊಂದಿರುವಂಥದ್ದು ಮಹಿಳೆ ಅಥವಾ ಪುರುಷ. ಯಾವ ಒಂದು ಅಧಿಕಾರದ ಕುಟುಂಬ ಇರುತ್ತೆ ಅವರ ಒಂದು ಕೈಯಲ್ಲಿ. ಉತ್ತರಾಧಿಕಾರ ಖಂಡಿತವಾಗ್ಲೂ ಪಿತೃ ಅಧಿಕಾರದ ಕುಟುಂಬದಲ್ಲಿ ಹಿರಿಯ ಮಗನಿಗೆ ಹೋಗುವಂಥದ್ದು, ಮಾತೃ ಅಧಿಕಾರದ ಕುಟುಂಬದಲ್ಲಿ ಹಿರಿಯ ಮಗಳಿಗೆ ಹೋಗುವಂಥದ್ದನ್ನು ನಾವು ನೋಡ್ತಾ ಬರುವಂಥದ್ದು. ಧಾರವಾಡ ಕೇರಳದ ಕುಟುಂಬಗಳಲ್ಲಿ ನಾವು ಈ ಮಾತೃಮೂಲಿಯ ಕುಟುಂಬಕ್ಕೆ ಒಂದು ಉತ್ತಮ ನಿದರ್ಶನ ಅಂತ ನಾವು ಇಲ್ಲಿ ಹೇಳ್ತಾ ಬರಬಹುದು. When we are talking about the matriarchal and patriarchal families, they are nothing but it is ruled, controlled by either the male or the female head. If it is ruled and controlled by male, it is called as matriarchal family. And if it is ruled and controlled by female, then it is called as matriarchal family. Sorry, if it is ruled by male, it is matriarchal. If it is ruled by female, it is matriarchal family. Patriarchal and matriarchal family. They exercise the authority as well. They own the property as well, either the father or the mother. Anthropologists say that the matriarchal family is the earliest form of the family types. The matriarchal families are the ones which began, and then later stages the patriarchal families came into existence. McIver prefers to call all these matriarchal families as maternal family, because it is nothing but their descent has been recognized from mother. I think all of us would have played with this kind of a toy. This we have used it like a toy itself, but then we never thought of the other way round of giving the connotation or meaning or interpretation. I would like to take this toy or the picture to give you an example for matrilineal identification.
See, the smallest doll can be put into the next toy, inside the toy, the other one into the other one. Similarly, the procedure goes on completing, and then all the toys will come into the bigger toy. So that means the mother's name, or from mother's name, the family has been identified. Similarly, the father's descent also has been identified in this similar manner. Then we shall try to concentrate on the functions of family. I will quickly go through, because the foremost important functions that we do see have been discussed in the first slide here in Kinsley Davies explanation. Remaining all other functions of the family is going to be overlapping of these functions. One or the other will be different and they will be concentrated. Here Kinsley Davies talks about 4 types of functions of family. They are the reproduction, maintenance of the family, placement and socialization. These are all have been called as social functions. Reproduction is nothing but where the children are born in the family and then they have been taken care by the family members. Maintenance of the family, as we all know very well, that each and everybody will have their own will and wish, and all those will and wish have to be fulfilled without hurting the emotions of the family members. Placement is nothing but where they are going to get the occupation facilities. Through division of labor, they used to get one or the other kind of a job in the family, but that was kind of a training to the official job where they can earn money. Socialization is the 4th type of a function that Kinsley Davies talks about. It is the process where an individual is going to imbibe culture into his personality, what to do, what not to do, etc., etc. The second type of functions that Kinsley Davies talks about is individual functions. The individual functions are definitely related with the social functions of the family, whether they're taking care of the family or helping the younger siblings to get into proper civilized society, etc., etc. ಕುಟುಂಬದ ಕರ್ತವ್ಯಗಳು ಅನ್ನೋದು ಬಂದಾಗ ಕಿನ್ಸ್ಲೆ ಡೇವಿಸ್ ರವರು ವೈಯಕ್ತಿಕ ಮತ್ತು ಸಾಮಾಜಿಕ ಕರ್ತವ್ಯಗಳ ಬಗ್ಗೆ ಅವರು ಹೇಳ್ತಾ ಬರ್ತಾರೆ. ವೈಯಕ್ತಿಕ ಕುಟುಂಬಗಳು ಮತ್ತು ಸಾಮಾಜಿಕ ಕುಟುಂಬಗಳು ಅನ್ನುವಂಥದ್ದು 2 ಪ್ರಕಾರಗಳಲ್ಲಿ ಇವರು ವಿಶ್ಲೇಷಣೆಯನ್ನ ಮಾಡುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಸಾಮಾಜಿಕ ಕರ್ತವ್ಯಗಳು ಅಂತ ಹೇಳಿದ್ರೆ ಮೊದಲನೇದಾಗಿ ಬರುವಂಥದ್ದು ಸಂತಾನೋತ್ಪತ್ತಿ, ಎರಡನೇದಾಗಿ ಕೌಟುಂಬಿಕ ನಿರ್ವಹಣೆ, ಮೂರನೇದಾಗಿ ಉದ್ಯೋಗ ನೀಡಿಕೆ, ನಾಲ್ಕನೇದಾಗಿ ಸಾಮಾಜೀಕರಣ. ಸಂತಾನೋತ್ಪತ್ತಿ ಅಂತ ಹೇಳಿದಾಗ ಇಲ್ಲಿ ವಿವಾಹದ ನಂತರದಲ್ಲಿ ಕುಟುಂಬ ಏರ್ಪಡಿಕೆ ಆದಾಗ ತಮ್ಮ ಲೈಂಗಿಕ ಇಚ್ಛೆಗಳನ್ನು ತೃಪ್ತಿಪಡಿಸುವುದರ ಮೂಲಕ ಸಂತಾನದ ಉತ್ಪತ್ತಿ ಆಗುವಂಥದ್ದು. ಕುಟುಂಬದ ನಿರ್ವಹಣೆ ಅನ್ನೋದು ಬಂದಾಗ ನಾವು ಇಲ್ಲಿ ನೋಡುವಂಥದ್ದು ಕುಟುಂಬದಲ್ಲಿ ಎಲ್ಲರಿಗೂ ತಮ್ಮದೇ ಆದ ರೀತಿಯಲ್ಲಿ ಆಸೆ ಆಕಾಂಕ್ಷೆಗಳು ಇರ್ತವೆ. ಆ ಆಸೆ ಆಕಾಂಕ್ಷೆಗಳನ್ನ ಯಾರ ಒಂದು ಭಾವನೆಗಳಿಗೂ ಧಕ್ಕೆ ಬರದ ರೀತಿಯಲ್ಲಿ ಈಡೇರಿಸುವುದೇ ಕೌಟುಂಬಿಕ ನಿರ್ವಹಣೆ ಅಂತ ನಾವು ಇಲ್ಲಿ ಹೇಳ್ತಾ ಬರಬಹುದು. ಮತ್ತೆ ಕುಟುಂಬದ ಇಡೀ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ವಿಚಾರಗಳನ್ನ ನಿರ್ವಹಣೆ ಮಾಡುವಂಥದ್ದು ಸಹ ಈ ಒಂದು ಕರ್ತವ್ಯದ ಅಡಿಯಲ್ಲಿ ಬರುವಂಥದ್ದು. ಮೂರನೇದಾಗಿ ನಾವು ನೋಡುವಂಥದ್ದು ಉದ್ಯೋಗ ನೀಡಿಕೆ. ಉದ್ಯೋಗ ನೀಡಿಕೆ ಅಂತ ಹೇಳಿದ್ರೆ ಇಲ್ಲಿ ನಾವು ಗಮನ ಹರಿಸಬೇಕಾಗಿರುವಂಥದ್ದು, ಒಂದು ಮಗು ಸಮಾಜದಲ್ಲಿ ಮುಂದೆ ತಾನು ಹೇಗೆ ಉದ್ಯೋಗವನ್ನ ಮಾಡಬೇಕು ಅನ್ನೋದಕ್ಕೆ ಇಲ್ಲಿ ಒಂದು ಅಡಿಪಾಯವನ್ನ ಹಾಕುವಂಥದ್ದು. ಇಟ್ಸ್ ಅ ಕೈಂಡ್ ಆಫ್ ಅನ್ ಫೌಂಡೇಶನ್ ಟು ದ ಚೈಲ್ಡ್. ಎಲ್ಲಿ ಅಡಿಪಾಯ ಹಾಕಿ ಆ ಮಗುವಿಗೆ ಎಲ್ಲ ರೀತಿಯ ಒಂದು ಟ್ರೈನಿಂಗ್ ಅನ್ನ ಕೊಟ್ಟು, ತರಬೇತಿಯನ್ನ ಕೊಟ್ಟು ಮುಂದೆ ಸಮಾಜದಲ್ಲಿ ಒಂದು ವ್ಯಕ್ತಿಯನ್ನಾಗಿ ರೂಪಿಸುವಂಥದ್ದು. ನಾಲ್ಕನೇ ಕರ್ತವ್ಯ ನಾವು ನೋಡುವಂಥದ್ದು ಸಾಮಾಜೀಕರಣ. ಸಾಮಾಜೀಕರಣ ಅಂತ ಹೇಳಿದ್ರೆ ಇದು ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಯಾವುದೇ ಒಂದು ಮಗು ಮೊದಲಿಗೆ ಕುಟುಂಬದಲ್ಲಿ ಸಂಸ್ಕೃತಿಯನ್ನ
ತನ್ನ ಒಂದು ವ್ಯಕ್ತಿತ್ವದಲ್ಲಿ ಅಂತರ್ಗತ ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಅಂತ ನಾವಿಲ್ಲಿ ಹೇಳ್ತಾ ಬರ್ಬೋದು. ನಾನು ಏನು ಮಾಡಬೇಕು, ನಾನು ಏನು ಮಾಡಬಾರ್ದು, ಸಮಾಜ ನನ್ನಿಂದ ಏನು ನಿರೀಕ್ಷೆ ಮಾಡುತ್ತೆ, ಆ ನಿರೀಕ್ಷೆಗಳಿಗೆ ತಕ್ಕ ಹಾಗೆ ನಾನು ಹೇಗೆ ಇರಬೇಕು ಇರಬಾರ್ದು ಅನ್ನುವಂಥದ್ದು ಈ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಮಗು ಕಲಿಯುವಂಥದ್ದು. ಸಾಮಾಜೀಕರಣ ಪ್ರಕ್ರಿಯೆ ಅನ್ನುವಂಥದ್ದು ನಿರಂತರವಾದ ಪ್ರಕ್ರಿಯೆ. ಇದು ತೊಟ್ಟಿಲಿನಿಂದ ಪ್ರಾರಂಭವಾಗಿ ಮಸಣದಲ್ಲಿಯೇ ಕೊನೆಗೊಳ್ಳುವಂಥದ್ದು. ಸೋಷಲೈಸೇಷನ್ ಇಸ್ ಅ continuous learning process which is going to start at the cradle, begin at the cradle and end with the graveyard. ಕುಟುಂಬದ ವೈಯಕ್ತಿಕ ಕರ್ತವ್ಯಗಳು ಅಂತ ಬಂದಾಗ ಇದು ಸಾಮಾಜಿಕ ಕರ್ತವ್ಯಗಳಿಗೆ ಹೊಂದಿಕೊಂಡಂತೆ ಇರುತ್ತೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬಹುದು. ಇನ್ನು ರೀಡ್ ಅನ್ನುವಂತಹ ಸಾಮಾಜಿಕ ಚಿಂತಕರು ಕುಟುಂಬದ ಕರ್ತವ್ಯಗಳನ್ನು 5 ಪ್ರಕಾರಗಳಲ್ಲಿ ಅವರು ವಿಂಗಡಣೆಯನ್ನ ಮಾಡ್ತಾರೆ. ಸಾಮಾಜೀಕರಣ, ಈಗಾಗಲೇ ನಾನು ಹೇಳಿರುವಂಥದ್ದು. ಜನಾಂಗ ಮುಂದುವರಿಕೆ ಅಂತ ಹೇಳಿದ್ರೆ ಅದು ಮಕ್ಕಳ ಒಂದು ಜನನದ ಮೂಲಕ ತಮ್ಮ ಒಂದು ಜನಾಂಗವನ್ನು ಮುಂದುವರಿಸುವಂಥದ್ದು. ಲೈಂಗಿಕ ಬಯಕೆಗಳ ತೃಪ್ತಿಯಾಗುವಂಥದ್ದು ಕುಟುಂಬದಲ್ಲಿ ಮಾತ್ರವೇ. ಆರ್ಥಿಕ ಕರ್ತವ್ಯಗಳು ಅಂತ ಹೇಳಿದಾಗ ನಾವೀಗಾಗಲೇ ನೋಡಿದ ಹಾಗೆ ಯಾವ ಒಂದು ವ್ಯಕ್ತಿಗೆ ಯಾವುದೇ ರೀತಿಯ ಆರ್ಥಿಕ ವಿಲ್ ಅಂಡ್ ವಿಶಸ್ ಅನ್ನ ಫುಲ್ಫಿಲ್ ಮಾಡುವಂಥದ್ದು ಈ ಒಂದು ಕುಟುಂಬ ಮಾಡುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಬರುವಂಥದ್ದು. ಕುಟುಂಬ ಯಾವ ರೀತಿ ಇರಬೇಕು ಅನ್ನುವಂಥದ್ದು, ಕುಟುಂಬದಲ್ಲಿರುವ ಸದಸ್ಯರು ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನ ನಿಯಂತ್ರಣ ಮಾಡುವಂಥದ್ದು ಸಹ ಕುಟುಂಬ ಅನ್ನುವಂಥದ್ದನ್ನ ರೀಡ್ ರವರು ಹೇಳ್ತಾ ಬರ್ತಾರೆ. Reid talks about the functions of family under 5 different heads. The first one is socialization, which we have already learnt. The race perpetuation, which we have already learnt in a different heading, that is like, the reproduction of the children, where there is going to be a continuation of the family in the society. Regulation of the family members is another important function, because what society is expecting from us, according to that we have to go ahead. That is being done in the family itself. The sexual needs are gratified in the family itself. Almost all the economic needs of the individuals are fulfilled in the family. That is why it is performing the economic functions as well. ಆಕ್ಬರ್ನ್ ಮತ್ತು ನಿಮ್ಕಾಫ್ ರವರು ಮತ್ತೊಬ್ಬ ಸಮಾಜಶಾಸ್ತ್ರಜ್ಞರು, ಇವರಿಬ್ಬರು ಕುಟುಂಬದ ಕರ್ತವ್ಯಗಳನ್ನ 6 ಪ್ರವರ್ಗಗಳಲ್ಲಿ ವಿವರಣೆಯನ್ನ ಮಾಡ್ತಾ ಬರ್ತಾರೆ. ಅದು ವಾತ್ಸಲ್ಯವನ್ನ ನೀಡುವಂಥದ್ದು, ನಾವು ಕುಟುಂಬದಲ್ಲಿ ಎಲ್ಲ ರೀತಿಯ ಪ್ರೀತಿ ವಿಶ್ವಾಸ ಎಲ್ಲವನ್ನ ಕಾಣುವಂತಹದ್ದು. ಆರ್ಥಿಕ ಕರ್ತವ್ಯಗಳು ಅಂತ ಹೇಳಿದಾಗ ಅಲ್ಲಿ ನಾವು ನೋಡುವಂಥದ್ದು ಆರ್ಥಿಕ ಇಚ್ಛೆಗಳನ್ನ ಪೂರೈಸುವಂತಹದ್ದು ಕುಟುಂಬ ಮಾಡ್ತಾ ಹೋಗುವಂತಹದ್ದು. ಮನರಂಜನೆ ಅನ್ನುವಂಥದ್ದು, ರಕ್ಷಣೆ ನೀಡುವಂತಹದ್ದು, ಧಾರ್ಮಿಕ ಕರ್ತವ್ಯಗಳನ್ನ ಪೂರೈಸುವಂತಹದ್ದು. ಶೈಕ್ಷಣಿಕ ಕರ್ತವ್ಯಗಳು ಅಂತ ಹೇಳಿದಾಗ ಮನೆಯೇ ಮೊದಲ ಪಾಠಶಾಲೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕಲ್ತಿರುವಂಥದ್ದು. Ogburn and Nimcoff are the other 2 sociologists who have spoken about the functions of family into 6 different types. The affectional function, the economic functions, the creational functions, protective functions, religious functions, and educational functions. We all know very well that we do get love and affection from the family itself. That is why the first and foremost function is the affectional function. The economic needs have been fulfilled by the family. That is why it performs the economic functions. Of course, it is a center for recreation, and it performs the functions in a protective way. All the individual who are unable to take care of themselves, they have been taken care by the family members. And the religious thoughts have been exposed to children, thereby the children are going to talk about religion as well. We all know that home has been called as the first school, so here we are going to learn a lot about education. McIver and Page talk about the 2 types of functions, primary or essential and secondary functions, in his well-known book Society, an Introductory Analysis. There he talks about primary or the essential functions as the sexual needs have been gratified. We all know very well about this function. And procreation and rearing of the children, that is where we are going to talk about the children who are born in the family. They are the ones who will be taken care by the family members. And then we are also talking about it performs the
home provision function. That is nothing but we will get this secured feeling at the end of the day when we are with the family members. It connotes, provision of home connotes the secured feeling by the family members. ಮೆಕೈವರ್ ಮತ್ತು ಪೇಜ್ ರವರು ಸಮಾಜ ಒಂದು ಪ್ರಾಸ್ತಾವಿಕ ವಿಶ್ಲೇಷಣೆ ಅನ್ನುವಂತಹ ಪುಸ್ತಕದಲ್ಲಿ ಕುಟುಂಬದ ಕರ್ತವ್ಯಗಳನ್ನು ಈ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿರುವಂತಹದ್ದನ್ನು ನಾವು ನೋಡುವಂಥದ್ದು. ಅತ್ಯಗತ್ಯ ಅಥವಾ ಪ್ರಾಥಮಿಕ ಕರ್ತವ್ಯಗಳು, ಮಾಧ್ಯಮಿಕ ಕರ್ತವ್ಯಗಳು. ಅತ್ಯಗತ್ಯ ಅಥವಾ ಪ್ರಾಥಮಿಕ ಕರ್ತವ್ಯಗಳು ಅಂತ ಹೇಳಿದಾಗ ಇಲ್ಲಿ ನಾವು ನೋಡುವಂಥದ್ದು ಸ್ಥಿರವಾದ ರೀತಿಯಲ್ಲಿ ಲೈಂಗಿಕ ಬಯಕೆಗಳ ತೃಪ್ತಿಯಾಗುವಂತಹದ್ದು, ಸಂತಾನೋತ್ಪತ್ತಿ, ಶಿಶು ಪೋಷಣೆ ಮತ್ತು ಮನೆಯ ಒಂದು ವ್ಯವಸ್ಥೆ ಇರುವಂಥದ್ದು. ದಿನದ ಕೊನೆಯಲ್ಲಿ ನಾವು ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ಒಂದು ಆರಾಮವಾಗಿರುವಂತಹ ಒಂದು ಭಾವನೆ ಬರುತ್ತೆ, ನಮಗೆ ಸೆಕ್ಯೂರ್ಡ್ ಫೀಲಿಂಗ್ ಬರುತ್ತೆ ಅಂದ್ರೆ ಅದು ಮನೆಯಲ್ಲಿ ಮಾತ್ರ. The secondary functions that they talk about is the economic functions, where family earlier was largely the self-supporting unit. But now it may not be self-supporting unit, but still provides all the kinds of economic security to the family members. Secondly, the social functions, where we are talking about, it is the agent of socialization process, as we already got to know that the culture, knowledge, social customs, behavior patterns, etc. everything have been imbibed into the personality of the child in the family. The religious functions, where family is going to put the foundation for the religious and moral behavior of the child within the family itself. And family was the center for learning earlier also. Now also it is the center for learning. Maybe the intensity has been reduced in the modern days, that's all. The important aspect of the family is that from one generation to another generation, family plays the role of agency in transmitting the social heritage. This is more important. ಆರ್ಥಿಕ ಕರ್ತವ್ಯಗಳು ಅಂತ ಹೇಳಿದಾಗ ಮೊದಲಿಗೆ ನಾವು ನೋಡುವಂಥದ್ದು ಕುಟುಂಬ ಅನ್ನುವಂಥದ್ದು ಹಿಂದಿನ ಕಾಲಗಳಲ್ಲಿ ಇದು ಸ್ವಯಂ ಸಂಸ್ಥೆಯಾಗಿದ್ದಂತಹದ್ದು, ತನ್ನಲ್ಲೇ ಎಲ್ಲ ರೀತಿಯ ಕರ್ತವ್ಯಗಳನ್ನು ಮಾಡ್ಕೊಂಡು ಎಲ್ಲ ರೀತಿಯ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ಕೊಳ್ತಾ ಇದ್ದಂಥದ್ದು. ಬಟ್ ಆದರೂ ಕೂಡ ಈಗ ಅದರ ಒಂದು ಇಂಟೆನ್ಸಿಟಿ ಕಡಿಮೆ ಆಗಿರ್ಬೋದು, ಆದ್ರೂ ಎಲ್ಲ ಮೆಂಬರ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ, ಕುಟುಂಬದ ಸದಸ್ಯರಿಗೆ ಇದು ಆರ್ಥಿಕ ಭದ್ರತೆಯನ್ನು ನೀಡುವಂಥದ್ದು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬಹುದು. ಸಾಮಾಜಿಕ ಕರ್ತವ್ಯಗಳು ಅಂತ ಹೇಳಿದಾಗ ನಾವಿಲ್ಲಿ ನೋಡುವಂಥದ್ದು ಮುಖ್ಯವಾಗಿ ಕುಟುಂಬ ಸಾಮಾಜೀಕರಣ ಪ್ರಕ್ರಿಯೆಯ ಒಂದು ನಿಯೋಗಿ. ಅಂದ್ರೆ ಲೋಕ ರೂಢಿಗಳು, ಸಂಪ್ರದಾಯಗಳು, ನೈತಿಕ ನಿಯಮಗಳು, ವರ್ತನಾ ಮಾದರಿಗಳು, ಈ ಎಲ್ಲವುಗಳನ್ನ ಕುಟುಂಬದಲ್ಲಿರುವಂತಹ ಸದಸ್ಯರಲ್ಲಿ ಅಂತರ್ಗತ ಮಾಡುವಂತಹ ಒಂದು ಪ್ರಕ್ರಿಯೆ ಸಾಮಾಜೀಕರಣ, ಅದು ಸಾಮಾಜಿಕ ಕರ್ತವ್ಯಗಳ ಮೂಲಕ ನಡೀತಾ ಇರುವಂಥದ್ದು ಅನ್ನೋದನ್ನ ನಾವು ನೋಡ್ತಾ ಬರ್ಬೋದು. ಧಾರ್ಮಿಕ ಕರ್ತವ್ಯಗಳು ಅಂತ ಹೇಳಿದಾಗ ಕುಟುಂಬದಲ್ಲಿ ಹಿರಿಯರಾದವರು ಧರ್ಮದ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸ್ತಾ ಬಂದಂತಹದ್ದು. ಇದರ ಮೂಲಕ ಧಾರ್ಮಿಕ ಚಟುವಟಿಕೆಗಳನ್ನ ಕುಟುಂಬದಲ್ಲಿ ನಿರ್ದೇಶನ ಮಾಡ್ತಾ ಇದ್ರು. ಹೀಗೆ ಈ ಕುಟುಂಬದಲ್ಲಿ ಇರುವಂತಹ ಚಿಕ್ಕ ಮಕ್ಕಳಿಗೆ ಧರ್ಮದ ಬಗ್ಗೆ ಅನೇಕ ವಿಚಾರಗಳ ಬಗ್ಗೆ ಮಾಹಿತಿ ದೊರಕ್ತಾ ಇದ್ದಂತಹದ್ದನ್ನು ನಾವು ನೋಡುವಂಥದ್ದು. ನೆಕ್ಸ್ಟ್ ನಾವು ನೋಡುವಂಥದ್ದು ಶೈಕ್ಷಣಿಕ ಕರ್ತವ್ಯಗಳು. ಸಾಂಪ್ರದಾಯಿಕ ಕುಟುಂಬಗಳನ್ನು ನಾವು ನೋಡಿದಾಗ ಹಿಂದೆ ಕುಟುಂಬಗಳು ಕಲಿಕೆಯ ಕೇಂದ್ರಗಳಾಗಿದ್ದವು. ಈಗಲೂ ಸಹ ಕಲಿಕೆಯ ಕೇಂದ್ರಗಳೇ, ಆದರೆ ಈಗ ಕಲಿಕೆಯ ಒಂದು intensity, the speed or the volume has reduced in the family in the modern days. ಪೋಷಕರು ಮತ್ತು ಇತರೆ ಕುಟುಂಬದ ಸದಸ್ಯರು ಅವರು ಯಾವ ರೀತಿಯಾಗಿ ಕುಟುಂಬದಲ್ಲಿನ ಸದಸ್ಯರು ತಮ್ಮ ಆಲೋಚನಾ ಕ್ರಮಗಳಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು ಇತ್ಯಾದಿಗಳ ಬಗ್ಗೆ ವಿಚಾರಗಳನ್ನು ತಿಳಿಸ್ತಾ ಇದ್ದಂತಹದ್ದನ್ನ ನಾವು ಇಲ್ಲಿ ನೋಡುವಂಥದ್ದು. ಇವುಗಳನ್ನ ಅನೌಪಚಾರಿಕ ಶಿಕ್ಷಣ ಅಂತ ನಾವು ಕರಿತಾ ಬರಬಹುದು. ನೆಕ್ಸ್ಟ್ ನಾವು ನೋಡುವಂಥದ್ದು ಆರೋಗ್ಯ ಕರ್ತವ್ಯಗಳು, ಮನರಂಜನಾ ಕರ್ತವ್ಯಗಳು, ನಾಗರಿಕ ಕರ್ತವ್ಯಗಳು. ಆರೋಗ್ಯ ಕರ್ತವ್ಯಗಳು ಅಂತ ಹೇಳಿದಾಗ ಯಾವುದೇ ಒಬ್ಬ ವ್ಯಕ್ತಿ ದುರ್ಬಲನಾಗಿದ್ದರೆ ಸಹ, ಆ ರೋಗದಿಂದ ನರಳುತ್ತಿದ್ದರೂ ಸಹ ಅವರನ್ನ ಪೋಷಣೆ ಮಾಡುವಂಥದ್ದು ಕುಟುಂಬದ ಕರ್ತವ್ಯ. ಹಾಗಾಗಿ ಆ ರೀತಿಯ ಆರೋಗ್ಯದ ಸೇವೆಗಳನ್ನ ನೀಡ್ತಾ ಇದ್ದಂಥದ್ದು. ಸೊ ಎಲ್ಲರೂ ಉತ್ತಮ ಆರೋಗ್ಯವನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂಥದ್ದನ್ನ ಗಮನ ಹರಿಸುವಂಥದ್ದೇ ಕುಟುಂಬದ ಒಂದು ಮುಖ್ಯ ಕರ್ತವ್ಯ ಆಗಿತ್ತು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬಹುದು.
ಮನೋರಂಜನಾ ಕರ್ತವ್ಯಗಳು ಅಂತ ಹೇಳಿದಾಗ ನಮ್ಗೆ ಈಗಾಗಲೇ ಎಲ್ಲ ತಿಳಿದಿರೋ ಹಾಗೆ ವರ್ಷದುದ್ದಕ್ಕೂ ಅನೇಕ ರೀತಿಯ ಹಬ್ಬ ಹರಿದಿನಗಳನ್ನ ಸಮಾರಂಭಗಳನ್ನ ನಾವು ಕುಟುಂಬದಲ್ಲಿ ಆಯೋಜನೆ ಮಾಡ್ತಾ ಇದ್ದದನ್ನ ನೋಡುವಂಥದ್ದು. ಇದರ ಮೂಲಕ ಕುಟುಂಬದ ಎಲ್ಲ ಸದಸ್ಯರಿಗೆ ಆರೋಗ್ಯಯುತವಾದಂತಹ ಮನೋರಂಜನೆ ದೊರಕ್ತಾ ಇದ್ದಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಬರುವಂಥದ್ದು. ನಾಗರಿಕ ಕರ್ತವ್ಯಗಳು ಅಂತ ಹೇಳಿದಾಗ ಮಗು ತನ್ನ ಒಂದು ಹಕ್ಕು ಬಾಧ್ಯತೆಗಳ ಬಗ್ಗೆ ಕಲಿಯುವಂಥದ್ದು ಕುಟುಂಬದಲ್ಲಿ. ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥದ್ದನ್ನ ಈ ಒಂದು ಕುಟುಂಬದಲ್ಲೇ ಮಗು ಕಲಿಯುವಂಥದ್ದು. ಪ್ರಜೆಯಾಗಿ ತಾನು ಮುಂದೆ ಸಮಾಜದಲ್ಲಿ ಹೇಗೆ ಜೀವಿಸಬೇಕು ಅನ್ನುವಂತಹ ಎಲ್ಲ ವಿಚಾರಗಳನ್ನ ಇಲ್ಲಿ ಮಗು ಕಲಿಯುತ್ತೆ. ಪ್ರೇಮ, ಸಹಕಾರ, ತಾಳ್ಮೆ, ತ್ಯಾಗ, ನಿಷ್ಠೆ, ಶಿಸ್ತು ಇತ್ಯಾದಿ ಇಂಥ ಮೌಲ್ಯಗಳನ್ನ ಕುಟುಂಬದಲ್ಲಿ ಸಾಮಾಜೀಕರಣ ಪ್ರಕ್ರಿಯೆಯ ಮೂಲಕ ಮಗು ಕಲಿಯುವಂಥದ್ದು. ಹಾಗಾಗಿಯೇ ಹಿರಿಯ ಸಮಾಜಶಾಸ್ತ್ರಜ್ಞರು ಕುಟುಂಬವನ್ನ ನಾಗರಿಕ ಮೌಲ್ಯಗಳ ತೊಟ್ಟಿಲು ಅಂತ ಕರೆದಿರುವಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಬರಬಹುದು. The health functions of the family connotes that the kind of health security that is being given to the members of the family. But now in the modern days, the health functions have been taken over by the auxiliary agencies like hospitals and nurses, and also the paid nursing services in the modern days. Recreational functions is where we are going to talk about. Throughout the year, the families used to arrange for ceremonies and festivals and etc. other things, and through this family members used to be very recreated. Now entertainment media has entered into the lives of the people, and that has been to 80% it has been snatched away by the media. The civic functions, where family is called as the cradle of civic virtues by the sociologists. That means we are going to learn the first lessons of citizenship in the family. The virtues of love, cooperation, toleration, sacrifice, etc. are learnt in the family. Then the child enters into the society. These are the few books which we have referred in preparing the material. You can also refer to get more insights into the concept of family, its functions, and also the types of family. So we thank you very much for listening to us. If you have any doubt, you can email us at sociosynopsis77@gmail.com.